ನಮಸ್ತೆ ಮಕ್ಕಳ, ವೆಲ್ಕಮ್ ಟು ಕೋರ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿ ಮೇಡ್ ಈಸಿ ಸೀರೀಸ್. ಈ ಒಂದು ವಿಡಿಯೋನಲ್ಲಿ ಐ ವಿಲ್ ಡಿಸ್ಕಸ್ ಅಬೌಟ್ ಪಾಲಿ ಅಟಾಮಿಕ್ ಅಯಾನ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ ಕೇಸ್ ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ಅಂದರೆ ಹೌ ಟು ಕ್ಯಾಲ್ಕುಲೇಟ್ ನೆಟ್ ಚಾರ್ಜ್ ಮತ್ತು ವಾಟ್ ಈಸ್ ಎನ್ ಅಯಾನ್, ಈ ವಿಡಿಯೋಸ್ನ ನೀವು ನೋಡಿಲ್ಲ ಅಂತಂದರೆ ಐ ವಿಲ್ ಸ್ಟ್ರಾಂಗ್ಲಿ ರೆಕಮೆಂಡ್ ಟು ಸಿ ದೋಸ್ ವಿಡಿಯೋಸ್ ಬಿಫೋರ್ ಸೀಯಿಂಗ್ ದಿಸ್ ವಿಡಿಯೋ. ಓಕೆ, ನಾನು ಎರಡು ಎಕ್ಸಾಂಪಲ್ ತೊಗೊಂಡು ಪಾಲಿ ಅಟಾಮಿಕ್ ಅಯಾನ್ ಅಂದರೆ ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ. ಮಕ್ಕಳ ಇಲ್ಲಿ ನೋಡಿ, ಹಿಯರ್ ಈಸ್ ಎ ಗ್ರೂಪ್ ಆಫ್ ಆಟಮ್ಸ್. ಹೌದು ತಾನೆ? ನೋಡಿ, ಎನ್ ಅಂತಂದರೆ ನೈಟ್ರೋಜನ್, ಹೆಚ್ ಅಂತಂದರೆ ಹೈಡ್ರೋಜನ್. ಅಂದರೆ ದೇರ್ ಆರ್ 4 ಹೈಡ್ರೋಜನ್ ಆಟಮ್ಸ್ ಅಟ್ಯಾಚ್ಡ್, ಜಾಯಿಂಡ್ to one nitrogen atom. Okay, so this is not a single atom, as you can see, it is a group of atoms. Okay, suppose I calculate the number of protons and number of electrons in this group of atoms. So careful agi keliskolli, I am calculating the total number of protons and the total number of electrons present in this whole group of atoms. Okay, it's a group of atoms. Suppose ನಾನು ಕ್ಯಾಲ್ಕುಲೇಟ್ ಮಾಡಿದರೆ ಏನು ಬರುತ್ತೆ ಅಂತಂದರೆ, ಇಲ್ಲಿ ನೋಡಿ ಮಕ್ಕಳ, ನಂಬರ್ ಆಫ್ ಪ್ರೋಟಾನ್ಸ್ ಈಸ್ 11, ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ 11 ಆ್ಯಂಡ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ 10. ಓಕೆ, ಇಲ್ಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎ ಸಿಂಗಲ್ ಆಟಮ್. ನೈಟ್ರೋಜನ್ ಆಟಮಲ್ಲಿ ಇಷ್ಟು ಪ್ರೋಟಾನ್ಸ್ ಇದೆ, ಇಷ್ಟು ಎಲೆಕ್ಟ್ರಾನ್ಸ್ ಇದೆ, ಹೈಡ್ರೋಜನ್ ಆಟಮಲ್ಲಿ ಇಷ್ಟು ಪ್ರೋಟಾನ್ಸ್ ಇದೆ, ಇಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ನಾನು ಮಾತಾಡ್ತಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದ ಹೋಲ್ ಗ್ರೂಪ್ ಆಫ್ ಆಟಮ್ಸ್. ಹೌದಾ? ದ ಹೋಲ್ ಗ್ರೂಪ್ ಆಫ್ ಆಟಮ್ಸ್ನಲ್ಲಿ ನಾವು ಟೋಟಲ್ ಪ್ರೋಟಾನ್ಸ್ ತೊಗೊಂಡ್ರೆ ಮಕ್ಕಳ 11 ಪ್ರೋಟಾನ್ಸ್ ಇದೆ ಆ್ಯಂಡ್ ದೇರ್ ಆರ್ ಓನ್ಲಿ 10 ಎಲೆಕ್ಟ್ರಾನ್ಸ್. ಓಕೆ, ಈಗ ನೋಡಿ, ದೆರ್ ಈಸ್ ಎನ್ ಇಂಬ್ಯಾಲೆನ್ಸ್ ಇನ್ ಚಾರ್ಜ್. ಹೌದು ತಾನೆ? ದಿ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ಎಲೆಕ್ಟ್ರಾನ್ಸ್, ದೇ ಆರ್ ನಾಟ್ ಬ್ಯಾಲೆನ್ಸ್ಡ್. ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್, ದೇ ಆರ್ ನಾಟ್ ಬ್ಯಾಲೆನ್ಸ್ಡ್. ಅಂದರೆ ಏನರ್ಥ? ದಿ ಹೋಲ್ ಗ್ರೂಪ್ ಆಫ್ ಆಟಮ್ಸ್ ಹ್ಯಾಸ್ ಎ ನೆಟ್ ಚಾರ್ಜ್. ವಾಟ್ ಈಸ್ ದಟ್ ನೆಟ್ ಚಾರ್ಜ್? ಈಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್? ಓಕೆ, ಲೆಟ್ಸ್ ಕ್ಯಾಲ್ಕುಲೇಟ್ ದ ನೆಟ್ ಚಾರ್ಜ್. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೆಟ್ ಚಾರ್ಜು? ಮಕ್ಕಳ ನೋಡಿ, ದ ನೆಟ್ ಚಾರ್ಜ್ ಈಸ್ +11 and -10, so the net charge is +1. Okay, this means that this whole group of atoms has a net positive charge. Okay, ಇದು ನಾವು ಹೆಂಗೆ ಇಂಡಿಕೇಟ್ ಮಾಡ್ತೀವಿ ಗೊತ್ತಾ ಮಕ್ಕಳ? ಇಲ್ಲಿ ನೋಡಿ, ಇಲ್ಲಿ ಬ್ರ್ಯಾಕೆಟ್ ಹಾಕ್ತೀವಿ. ಬ್ರ್ಯಾಕೆಟ್ ಹಾಕ್ಬಿಟ್ಟು ಇಲ್ಲಿ ನೆಟ್ ಚಾರ್ಜನ್ನು ಬರಿತೀನಿ. +1ನ 1+ ಅಂತ ಬರಿತೀನಿ ಆ್ಯಂಡ್ 1 ಯು ಕ್ಯಾನ್ ಇಗ್ನೋರ್ ಅಲ್ವಾ? ಸೊ the whole group of atoms has a net positive charge. Okay, ಇಲ್ಲಿ ಏನು ಇಂಪಾರ್ಟೆಂಟು ಅಂತಂದರೆ, ದಿ ಹೋಲ್ ಗ್ರೂಪ್ ಆಫ್ ಆಟಮ್ಸ್ ಹ್ಯಾಸ್ ಎ ಚಾರ್ಜ್. ಹಿಯರ್ ನೋ ಇಂಡಿವಿಜುವಲ್ ಆಟಮ್ ಹ್ಯಾಸ್ ಎ ಚಾರ್ಜ್, ದ ಹೋಲ್ ಗ್ರೂಪ್ ಆಫ್ ಆಟಮ್ಸ್ ಹ್ಯಾಸ್ ಎ ಚಾರ್ಜ್. ಮಕ್ಕಳ, ಇದನ್ನು ನಾವು ಹೇಗೆ ಇಂಡಿಕೇಟ್ ಮಾಡ್ತೀವಿ, ಸಿಂಬಾಲಿಕ್ ಆಗಿ ಹೇಗೆ ಬರಿತೀವಿ ಅಂತಂದರೆ, ದೆರ್ ಈಸ್ 1 ನೈಟ್ರೋಜನ್ ಆಟಮ್ ಆ್ಯಂಡ್ 4 ಹೈಡ್ರೋಜನ್ ಆಟಮ್, ದೇರ್ ಫೋರ್ ನಾವು NH4 ಅಂತ ಬರಿತೀವಿ. ಬಟ್ the whole group of atoms has a charge, therefore we write it as NH4+. ಓಕೆ, ಇಲ್ಲಿ ನೀವು ದಯವಿಟ್ಟು ಕನ್ಫ್ಯೂಸ್ ಆಗಬಾರ್ದು. ಈ ಪ್ಲಸ್ ಅಂತ ಇದೆಯಲ್ಲ ಮಕ್ಕಳ, ಈಸ್ ದಿಸ್ ಚಾರ್ಜ್ ಬಿಲಾಂಗ್ಸ್ ಟು ಹೈಡ್ರೋಜನ್ ಆರ್ ದಿಸ್ ಬಿಲಾಂಗ್ಸ್ ಟು ನೈಟ್ರೋಜನ್? ಅಂದರೆ ಹೈಡ್ರೋಜನ್ ಆಟಮ್ಗೆ ಚಾರ್ಜ್ ಇದೆಯೋ ಅಥವಾ ನೈಟ್ರೋಜನ್ ಆಟಮ್ಗೆ ಚಾರ್ಜ್ ಇದೆಯೋ ಅಂತ ನೀವು ಪ್ರಶ್ನೆ ಕೇಳಲೇಬಾರ್ದು. ಯಾಕೆ ಹೇಳಿ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ದ ಹೋಲ್ ಗ್ರೂಪ್ ಆಫ್ ಆಟಮ್ಸ್ ಹ್ಯಾಸ್ ಎ ಚಾರ್ಜ್. ನೋ ಇಂಡಿವಿಜುವಲ್ ಆಟಮ್ ಹ್ಯಾಸ್ ಎ ಚಾರ್ಜ್, ದ ಹೋಲ್ ಗ್ರೂಪ್ ಆಫ್ ಆಟಮ್ಸ್ ಹ್ಯಾಸ್ ಎ ಚಾರ್ಜ್. ಹೌದಾ? ಹೋಲ್ ಗ್ರೂಪ್ ಆಫ್ ಆಟಮ್ ಹ್ಯಾಸ್ ಎ ಚಾರ್ಜ್. ಓಕೆ ಮಕ್ಕಳ, ಇದನ್ನು ಈ ಅಯಾನ್ ಇದೆಯಲ್ಲ, ದಿಸ್ ಅಯಾನ್ ಈಸ್ ಕಾಲ್ಡ್ ಎ ಪಾಲಿ ಅಟಾಮಿಕ್ ಅಯಾನ್. ಓಕೆ ಮಕ್ಕಳ, ಪಾಲಿ ಅಟಾಮಿಕ್ ಅಯಾನ್ ಅಂತ ಯಾಕೆ ಹೇಳಿದ್ರು? ಬಿಕಾಸ್ ಯು ನೋ ವಾಟ್ ಯು ಮೀನ್ ಬೈ ಪಾಲಿ, POLY. ಪಾಲಿ ಅಂತಂದರೆ ಮೆನಿ ಅಂತ, ದಟ್ ಮೀನ್ಸ್ ಮೋರ್ ದ್ಯಾನ್ 1 ಅಂತ. ಮೋರ್ ದ್ಯಾನ್ 1 ಆಟಮ್ ಅಂದರೆ ಗೊತ್ತು. ಸೊ ಮೋರ್ ದ್ಯಾನ್ 1 ಆಟಮ್. ಎಸ್, ಹಿಯರ್ ಈಸ್ a group of atoms. There is more than one atom.
It's a group of atom, and this group of atom has a charge. Therefore, we call this group of atoms having a charge as polyatomic ion. Just ion ಅಂತ ಕರೆಯಲ್ಲ ಮಕ್ಕಳ, we call it polyatomic ion. ಓಕೆ, ಇದಕ್ಕೊಂದು ಹೆಸರಿದೆ. ಓಕೆ, ಈ ಪಾಲಿಅಟಾಮಿಕ್ ಅಯಾನ್ಗೆ ಒಂದು ಹೆಸರಿದೆ. ಎಸ್, ಇದನ್ನು ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಅಮೋನಿಯಂ ಅಯಾನ್. ಅಮೋನಿಯಂ ಅಯಾನ್. ಓಕೆ, ಲೆಟ್ ಮಿ ಟೇಕ್ ಅನದರ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಹಿಯರ್ ಈಸ್ ಎ ಗ್ರೂಪ್ ಆಫ್ ಆಟಮ್ಸ್. ಇದರಲ್ಲಿ 3 ಆಕ್ಸಿಜನ್ ಆಟಮ್ಸ್ ಆರ್ ಅಟ್ಯಾಚ್ಡ್ ಟು 1 ಕಾರ್ಬನ್ ಆಟಮ್. ಓಕೆ, ಇಲ್ಲೂ ಕೂಡ ಇದ್ರ ಥರನೇ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಟೋಟಲ್ ನಂಬರ್. ಓಕೆ, ಸೊ ಟೋಟಲ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದರೆ ಮಕ್ಕಳ, ವಿ ಹ್ಯಾವ್ 30 ಪ್ರೋಟಾನ್ಸ್ ಆ್ಯಂಡ್ ವಿ ಹ್ಯಾವ್ 32 ಎಲೆಕ್ಟ್ರಾನ್ಸ್. ಓಹೋ, ವಿಚ್ ಮೀನ್ಸ್ ಈ ಕೇಸಲ್ಲೂ ಕೂಡ ಚಾರ್ಜಸ್ ಆರ್ ನಾಟ್ ಬ್ಯಾಲೆನ್ಸ್ಡ್. ಹೌದಲ್ವಾ? What is the net charge? The net charge is plus 30 minus 32, which is minus 2. Oh, which means that this group of atoms has a net negative charge. Okay, the whole group of atoms has a net negative charge. Therefore, now ee tara bracket hakbittu we will write the net charge here 2 minus anta baritivi makla. Okay, so remember, this whole group of atoms has a charge. Therefore, we call this a polyatomic ion. ಓಕೆ, ಇದನ್ನು ನಾವು ಹೇಗೆ ಸಿಂಬಾಲಿಕ್ ಆಗಿ ಬರಿತೀವಿ? NH4+ ಅಂತ ಬರೆದ್ವಲ್ಲ ಮಕ್ಕಳ, ಅದೇ ಥರ ಹೇಗೆ ಬರಿತೀವಿ? CO3 2- ಈ ಚಾರ್ಜನ್ನ ಇಲ್ಲಿ ಬರಿತೀವಿ. ಅಗೈನ್ ರಿಮೆಂಬರ್, ಈ 2- ಅಂದ ತಕ್ಷಣ ನೀವು ಆಕ್ಸಿಜನ್ ಆಟಮ್ ಹ್ಯಾಸ್ ಎ ಚಾರ್ಜ್ ಅಂತ ತಿಳ್ಕೋಬಾರ್ದು. ದಿಸ್ ಹೋಲ್ ಗ್ರೂಪ್ ಆಫ್ ಆಟಮ್ಸ್ ಹ್ಯಾಸ್ ಎ ಚಾರ್ಜ್. ಆ್ಯಂಡ್ ಇದಕ್ಕೊಂದು ಹೆಸರಿದೆ ಮಕ್ಕಳ, ವೆರಿ ಫೇಮಸ್, ಫ್ರೀಕ್ವೆಂಟ್ಲಿ ಯೂಸ್ಡ್ ಪಾಲಿಅಟಾಮಿಕ್ ಅಯಾನ್. ಇದನ್ನು ನಾವು ಕಾರ್ಬೋನೇಟ್ ಪಾಲಿಅಟಾಮಿಕ್ ಅಯಾನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಕಾರ್ಬೋನೇಟ್ ಪಾಲಿಅಟಾಮಿಕ್ ಅಯಾನ್. ಸೊ ದೀಸ್ ಟೂ ಆರ್ ಪಾಲಿಅಟಾಮಿಕ್ ಅಯಾನ್ಸ್. ಸೊ ನಿಮ್ಗೊಂದು ಐಡಿಯಾ ಬಂತು ವಾಟ್ ಈಸ್ ಎ ಪಾಲಿಅಟಾಮಿಕ್ ಅಯಾನ್ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ದ ಡೆಫಿನೇಷನ್, ದಿಸ್ ಈಸ್ ದ ಡೆಫಿನೇಷನ್ ಆಫ್ ಎ ಪಾಲಿಅಟಾಮಿಕ್ ಅಯಾನ್. ಎ ಗ್ರೂಪ್ ಆಫ್ ಆಟಮ್ಸ್ ದಟ್ ಹ್ಯಾಸ್ ಎ ಚಾರ್ಜ್ ಈಸ್ ಕಾಲ್ಡ್ ಎ ಪಾಲಿಅಟಾಮಿಕ್ ಅಯಾನ್. ಓಕೆ, ಇಫ್ ಮೋರ್ ದ್ಯಾನ್ ಒನ್ ಆಟಮ್ ಕಮ್ ಟುಗೆದರ್ forming a group of atoms and the group itself has a net charge, then it is called a polyatomic ion. ಮಕ್ಕಳ ಜ್ಞಾಪಿಸ್ಕೊಳ್ಳಿ, ನಾನು ಅಯಾನ್ ಡೆಫಿನೇಷನ್ ಕೊಟ್ಟಾಗ ಲಾಸ್ಟ್ ಕ್ಲಾಸಲ್ಲಿ ಐ ಸೆಡ್ ಎನ್ ಅಯಾನ್ ಈಸ್ ಎನ್ ಆಟಮ್ ದಟ್ ಹ್ಯಾಸ್ ಎನ್ ಎಲೆಕ್ಟ್ರಿಕ್ ಚಾರ್ಜ್. ಓಕೆ, ಈಗ ಐ ವಿಲ್ ಗಿವ್ ಯು ದ ಕಂಪ್ಲೀಟ್ ಡೆಫಿನೇಷನ್ ಆಫ್ ಅನ್ ಅಯಾನ್. ಆ ಅಯಾನ್ ಡೆಫಿನೇಷನಲ್ಲಿ ಐ ವಿಲ್ ಇನ್ಕ್ಲೂಡ್ ದ ಡೆಫಿನೇಷನ್ ಆಫ್ ಪಾಲಿಅಟಾಮಿಕ್ ಅಯಾನ್. ಓಕೆ, ಸೊ ವಾಟ್ ಈಸ್ ದ ಕಂಪ್ಲೀಟ್ ಡೆಫಿನೇಷನ್ ಆಫ್ ಅಯಾನ್? ಇಲ್ಲಿ ನೋಡಿ. ಸೊ ವಾಟ್ ಈಸ್ ಎನ್ ಅಯಾನ್? ಕಂಪ್ಲೀಟ್ ಡೆಫಿನೇಷನ್: an ion is an atom. Yes, it is a single atom, it is an atom, or it can be a group of atoms. Ili group of atoms andre I am talking about polyatomic ion. Yes, so an ion is an atom or a group of atoms that has an electric charge. Okay, so this is the complete definition of an ion. Okay, makla ನಾವು ತುಂಬ ಯೂಸ್ ಮಾಡೋವಂಥ ಪಾಲಿಅಟಾಮಿಕ್ ಅಯಾನ್ಸ್ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಓಕೆ, ನೋಡಿ, ದೀಸ್ ಆರ್ ದಿ ಪಾಲಿಅಟಾಮಿಕ್ ಅಯಾನ್ಸ್ ವಿಚ್ ವಿ ಯೂಸ್ ಫ್ರೀಕ್ವೆಂಟ್ಲಿ. ಓಕೆ, ಇದನ್ನು ಅಮೋನಿಯಂ ಅಯಾನ್ ಅಂತ ಕರೀತಾರೆ. ನಾವು ಇದನ್ನು ನೋಡಿದ್ವಿ. ಹೈಡ್ರಾಕ್ಸೈಡ್ ಅಯಾನ್, OH- ಹೈಡ್ರಾಕ್ಸೈಡ್ ಪಾಲಿಅಟಾಮಿಕ್ ಅಯಾನ್. ನೈಟ್ರೇಟ್, NO3- ಅಯಾನ್. ನೈಟ್ರೈಡ್, ಕ್ಲೋರೇಟ್, ಕ್ಲೋರೈಟ್, ಬ್ರೋಮೇಟ್, ಕಾರ್ಬೋನೇಟ್, ಇದನ್ನು ನೋಡಿದ್ವಿ ನಾವು. ಸಲ್ಫೇಟ್, ಇದನ್ನು ನೋಡಿದ್ವಿ. ಸಲ್ಫೈಟ್, SO3 2-, ಫಾಸ್ಫೇಟ್, PO4 3-. ಸೊ ದೀಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಪಾಲಿಅಟಾಮಿಕ್ ಅಯಾನ್ಸ್. ಸೊ ಬಟ್ ರಿಮೆಂಬರ್, ಇಲ್ಲಿ ಚಾರ್ಜಸ್ ಇದೆ ಮಕ್ಕಳ. ಸಿ, ಮೋರ್ ದ್ಯಾನ್ ಒನ್ ಆಟಮ್ಸ್ ಆರ್ ದೇರ್, ನಂಬರ್ 1.
and there are charges. This charge does not belong to a single atom, it belongs to a group of atoms, therefore we call them as polyatomic ions. ಸೊ ಈ ಪಾಲಿಅಟಾಮಿಕ್ ಅಯಾನ್ಸ್ ಬಗ್ಗೆ ನಿಮಗೆ ನಾಲೆಜ್ ಬಂತು ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವೀಡಿಯೋಸ್ನೊಂದಿಗೆ ನಾನು ಮುಂದಿನ ಕ್ಲಾಸಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಮಕ್ಕಳ.